ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಷನ್. ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಪ್ರಶ್ನೆ. ಗಣರಾಜ್ಯೋತ್ಸವ ದಿನದಂದು ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಮೊದಲ ಪ್ರಧಾನಿ ಯಾರು? ಎ. ಜವಾಹರ್ಲಾಲ್ ನೆಹರು, ಬಿ. ನರೇಂದ್ರ ಮೋದಿ, ಸಿ. ಇಂದಿರಾ ಗಾಂಧಿ, ಡಿ. ಯಾರೂ ಅಲ್ಲ. ಉತ್ತರ ಎ. ಜವಾಹರ್ಲಾಲ್ ನೆಹರು. ಗಣರಾಜ್ಯೋತ್ಸವ ದಿನದಂದು ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು. ಎರಡನೇ ಪ್ರಶ್ನೆ. ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಎ. ರಾಜೇಂದ್ರ ಪ್ರಸಾದ್, ಬಿ. ಜವಾಹರ್ಲಾಲ್ ನೆಹರು, ಸಿ. ಜಾಕೀರ್ ಹುಸೇನ್, ಡಿ. ಸರ್ವಪಲ್ಲಿ ರಾಧಾಕೃಷ್ಣನ್. ಉತ್ತರ ಎ. ರಾಜೇಂದ್ರ ಪ್ರಸಾದ್. ಭಾರತದ ಮೊದಲ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್. ಮೂರನೇ ಪ್ರಶ್ನೆ. ಭಾರತದಲ್ಲಿ ಯಾವ ವರ್ಷ ಗಣರಾಜ್ಯ ರಾಷ್ಟ್ರವಾಯಿತು? ಎ. 1948, ಬಿ. 1949, ಸಿ. 1950, ಡಿ. 1947. ಉತ್ತರ ಸಿ. 1950. ಭಾರತದಲ್ಲಿ 1950ನೇ ವರ್ಷದಲ್ಲಿ ಗಣರಾಜ್ಯ ರಾಷ್ಟ್ರವಾಯಿತು. ನಾಲ್ಕನೇ ಪ್ರಶ್ನೆ. ಭಾರತದಲ್ಲಿ ಗಣರಾಜ್ಯೋತ್ಸವವನ್ನು ಯಾವಾಗ ಆಚರಿಸಲಾಗುತ್ತದೆ? ಎ. ಜನವರಿ 25, ಬಿ. ಜನವರಿ 23, ಸಿ. ಜನವರಿ 22, ಡಿ. ಜನವರಿ 26. ಉತ್ತರ ಡಿ. ಜನವರಿ 26. ಭಾರತದಲ್ಲಿ ಗಣರಾಜ್ಯೋತ್ಸವವನ್ನು ಜನವರಿ 26ರಂದು ಆಚರಿಸಲಾಗುತ್ತದೆ. ಐದನೇ ಪ್ರಶ್ನೆ. ಗಣರಾಜ್ಯೋತ್ಸವ ಪೆರೇಡ್ನ ಸಾಂಪ್ರದಾಯಿಕ ಸ್ಥಳ ಯಾವುದು? ಎ. ಇಂಡಿಯಾ ಗೇಟ್, ಬಿ. ಕೆಂಪುಕೋಟೆ, ಸಿ. ಕರ್ತವ್ಯ ಪಥ, ಡಿ. ರಾಷ್ಟ್ರಪತಿ ಭವನ. ಉತ್ತರ ಸಿ. ಕರ್ತವ್ಯ ಪಥ. ಗಣರಾಜ್ಯೋತ್ಸವ ಪೆರೇಡ್ನ ಸಾಂಪ್ರದಾಯಿಕ ಸ್ಥಳ ಕರ್ತವ್ಯ ಪಥ. ಇನ್ನೂ ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.